ಶ್ರೀ ಗುರುದೇವದತ್ತ. ವೀಕ್ಷಕರೇ, 5 ಪ್ರಮುಖ ವಾಸ್ತುದೋಷಗಳು ಮತ್ತು ಅವುಗಳನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು. 5 ಬಹುದೊಡ್ಡ ವಾಸ್ತುದೋಷಗಳು. ಅದರಲ್ಲಿ ಮೊದಲನೇದು ಬರುತ್ತೆ ಈಶಾನ್ಯ ಕೋಣ. ಉತ್ತರ ಮತ್ತು ಪೂರ್ವದ ನಡುವೆ ಬರುವಂಥ ಒಂದು ಕೋಣೆ ಇರುತ್ತೆ, ಆ್ಯಂಗಲ್ 45 ಡಿಗ್ರೀಸ್ಗೆ. ಅದನ್ನು ಈಶಾನ್ಯ ಅಂತ ಕರೀತಾರೆ. ಈಶಾ ಅಂದರೆ ದೇವರು ಕೋಣೆ. ಈಶಾನ್ಯ ಕೋಣ ಅದು ಬಾಧಿತವಾಗಿದ್ದರೆ, ಖಂಡಿತವಾಗಿದ್ದರೆ, ಸರಿಯಾಗಿ ಚೌಕ ಇಲ್ಲಾಗಿತ್ತಂದರೆ, ಅದು ಕಟ್ಟಾಗಿತ್ತಂದರೆ ಅದು ಅತ್ಯಂತ ಅಶುಭ. ಅರ್ಥಹಾನಿಯಾಗುತ್ತದೆ, ದೇವತೆಗಳ ಕೋಪವಾಗುತ್ತದೆ, ಪರಿವಾರದಲ್ಲಿ ಅಶಾಂತಿ ಆಗುತ್ತದೆ, ಭಾಗ್ಯ ಬೆಂಬಲ ನೀಡಲ್ಲ, ದೈವ ಕೃಪೆ ಇರಲ್ಲ, ಮಾನಸಿಕ ಟೆನ್ಷನ್ ಇರುತ್ತೆ, ಮತ್ತು ಕುಟುಂಬದ ಮುಖ್ಯ ಸದಸ್ಯನಿಗೆ ಇದು ಸಮಸ್ಯೆಯನ್ನು ನೀಡುತ್ತೆ. ಇದು ಮೊದಲನೇ ದೋಷ. ಹಾಗಾದರೆ ಅದನ್ನು ಸರಿಪಡ್ಕೋಬೇಕು. ಈಶಾನ್ಯ ಕೋಣವನ್ನು ಸರಿ ಮಾಡ್ಕೋಬೇಕು. ಕ್ಲಿಯರ್ ದ ಕ್ಲಟರ್, ಈಶಾನ್ಯ ಕೋಣ. ನೆಕ್ಸ್ಟು ಎರಡನೇ ದೋಷ ಬರುತ್ತೆ. ಕೆಲವೊಮ್ಮೆ ಬಾಡಿಗೆ ಮನೆ ಇರ್ಬೋದು, ಅಥವಾ ಯಾರೋ ನೋಡಲಾರದೆ ಹಾಗೆ ಕಟ್ಕೊಂಡು ಬಿಟ್ಟಿರ್ತಾರೆ. ವಾಸ್ತುದಲ್ಲಿ ಏನಾಗುತ್ತೆ ಅಂದರೆ, ಈಶಾನ್ಯ ಅಂದರೆ ದೇವರ ಮೂಲೆ ಅಂತ ಇರುತ್ತೆ, ಅಲ್ಲಿ ಶೌಚಾಲಯವನ್ನು ಕಟ್ಟಿರ್ತಾರೆ. ಇದು ಸರ್ವಥಾ ನಿಶ್ಚಿತವಾಗಿರುತ್ತದೆ. ಈಶಾನ್ಯ ಮೂಲೆಯಲ್ಲಿ ಶೌಚಾಲಯ ಸರ್ವಥಾ ನಿಶ್ಚಿತವಾಗಿರುತ್ತದೆ. ಇದು ಧನಹಾನಿ ಮತ್ತು ದರಿದ್ರತೆಯ ಸಂಕೇತವಾಗಿರುತ್ತದೆ. ಸಂತಾನ ಸುಖದಲ್ಲಿ ಇದು ತುಂಬ ಡ್ಯಾಮೇಜ್ ಮಾಡುತ್ತೆ, ಬಾಧೆಯನ್ನು ತರುತ್ತದೆ. ಶಿಕ್ಷಣದಲ್ಲಿ ಹಿಂದೆ ಉಳಿತಾರೆ ಮಕ್ಕಳು. ಆಮೇಲೆ ಪ್ರತಿಷ್ಠೆ ಕಡಿಮೆ ಆಗುತ್ತದೆ, ದೈವ ಕೃಪೆ ಇರಲ್ಲ, ಭಾಗ್ಯ ನಿಮಗೆ ಬೆಂಬಲ ನೀಡಲ್ಲ, ಮನೆಯಲ್ಲಿ ರೋಗಗಳು ಮತ್ತು ಅಶಾಂತಿ ಬರುತ್ತದೆ. ಹೀಗಾಗಿ ಇದನ್ನು ಇಲ್ಲಿ ಕೆಲವೊಮ್ಮೆ ಬದಲಾಯಿಸ್ಕೋಬೇಕಾಗುತ್ತೆ. ನೈಋತ್ಯ ಮೂರನೇದು ಬರುತ್ತೆ. ನೈಋತ್ಯ ಮೂಲೆ ಬರುತ್ತೆ. ಈ ನೈಋತ್ಯ ಮೂಲೆ ಸಾಹೇಬರು ರಾಹುವಿಗೆ ಸಂಬಂಧಪಟ್ಟಿದ್ದು, ರಾಹು ಭಗವಾನ್ಗೆ. ನೈಋತ್ಯ ಸೌತ್ ವೆಸ್ಟ್ ಕಾರ್ನರ್ ಅಂತ ಕರೀತಾರೆ. ದಕ್ಷಿಣ ಮತ್ತು ಪಶ್ಚಿಮದ ನಡುವಿನ ಮೂಲೆ 45 ಡಿಗ್ರಿಗೆ ಬರುವುದನ್ನು ನೈಋತ್ಯ ಅಂತ ಕರೀತಾರೆ. ರಾಹುವಿಗೆ ಸಂಬಂಧಪಟ್ಟಿರುವುದರಿಂದ ಈ ಮೂಲೆಯಲ್ಲಿ ಜಲಕ್ಕೆ ಸಂಬಂಧಪಟ್ಟಂತ ಏನಾದರೂ ಜಲಸ್ತೋತ್ರಗಳಿದ್ರೆ, ಅಲ್ಲಿ ಯಾರು ಕೆಲವರು ಬಾವಿ ತೆಗೆದಿರ್ತಾರೆ, ಏನೋ ಟ್ಯಾಂಕ್ ಹಾಕಿರ್ತಾರೆ, ನೀರಿನ ಟ್ಯಾಂಕ್ ಇಟ್ಟುಕೊಂಡಿರ್ತಾರೆ, ನೈಋತ್ಯ ಮೂಲೆ ಬ್ಲಾಕ್ ಆಗಿಬಿಡುತ್ತೆ. ರಾಹು ಕೋಪಗೊಂಡು ಪ್ರಕೋಪಕ್ಕೂ ಗುರಿ ಆಗ್ತಾನೆ. ರಾಹುವಿಗೆ ತಲೆ ಕೆಟ್ಬಿಡುತ್ತೆ, ಯಾಕಪ್ಪ ಹೀಗಾಯ್ತಂತ. ಹೀಗಾಗಿ ರಾಹು ಅವಾಗ ಏನು ಮಾಡಿಬಿಡ್ತಾನೆ, ನೆಗೆಟಿವ್ ಆಗಿ ಆಕಸ್ಮಿಕ ಹಾನಿಯನ್ನು ಕೊಡ್ತಾನೆ, ದೋಷ ಆಗುತ್ತೆ. ಆ ನೈಋತ್ಯ ದಿಕ್ಕಿನಲ್ಲಿ ತೆಗ್ಗನೂ ಆಗಿರುತ್ತೆ. ಕೆಲವೊಮ್ಮೆ ನೀರಿನ ವಸ್ತುಗಳು ಇರ್ತಾರೆ, ತೆಗ್ಗನೂ ಇರುತ್ತೆ. ಅವಾಗ ಏನು ಮಾಡಬೇಕು, ಕುಟುಂಬದ ಮುಖ್ಯ ವ್ಯಕ್ತಿಗೆ ಕಷ್ಟವಾಗುತ್ತದೆ, ರೋಗವಾಗುತ್ತದೆ, ಆರ್ಥಿಕ ಹಾನಿಯಾಗುತ್ತದೆ, ಅಪಘಾತ ಆಗ್ತವೆ, ಋಣ ವೃದ್ಧಿ ಆಗುತ್ತದೆ, ಸಾಲ ಜಾಸ್ತಿ ಆಗುತ್ತದೆ, ಕುಟುಂಬದಲ್ಲಿ ಕಲಹ ಆಗುತ್ತದೆ, ಕುಟುಂಬದಲ್ಲಿ ಅಸ್ಥಿರತೆ ನಿರ್ಮಾಣವಾಗುತ್ತದೆ, ಮಾನ ಸನ್ಮಾನದಲ್ಲಿ ಕೊರತೆ ಉಂಟಾಗುತ್ತದೆ, ಏಳಿಗೆ ಇರಲ್ಲ, ದುರ್ಘಟನೆಗಳು ಕುಟುಂಬದಲ್ಲಿ ಒಂದಾದರೂ ಅಪಘಾತ ಹಾಗೆ ಆಗುತ್ತೆ. ರಾಹು ಅಪಘಾತವನ್ನು ಮಾಡಿಸ್ತಾನೆ, ಆಕಸ್ಮಿಕ ದುರ್ಘಟನೆಗಳನ್ನ ಮಾಡಿಸ್ತಾನೆ, ಅಪ್ರಿಯ ಘಟನೆಗಳು ನಿಶ್ಚಿತವಾಗಿ ಕೂಡ ಕುಟುಂಬದಲ್ಲಿ ನಡೀತವೆ. ಇದು ತುಂಬ ಡೇಂಜರಸ್. ಮೂರನೇ ಡೇಂಜರ್ ಇದು. ನಾಲ್ಕನೇದು ಮನೆಯ ಮಧ್ಯಭಾಗ ಅಂತ ಇರುತ್ತೆ. ಇದನ್ನ ಬ್ರಹ್ಮ ಭಾಗ ಅಂತ ಕರೀತಾರೆ. ಬ್ರಹ್ಮಸ್ಥಾನ, ಇಟ್ ಈಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ಎನಿ ವಾಸ್ತು. ಮನೆಯ ಮಧ್ಯಭಾಗದಲ್ಲಿ ಏನಾದರೂ ಒಂದು ಭಾರವಾದ ವಸ್ತುವನ್ನಿಡುವುದು, ಏನೋ ಒಂದು ಬೇಡವಾದ ವಸ್ತುವನ್ನು, ನಿರುಪಯೋಗಿ ವಸ್ತುವನ್ನು ಇಡುವುದು, ಇದರಿಂದ ದೋಷ ನಿರ್ಮಾಣವಾಗುತ್ತದೆ. ಇದು ಆರೋಗ್ಯ ಹಾನಿ ಮಾಡುತ್ತದೆ, ಬೇಸನ್ನು ಅಳಗಾಡಿಸುತ್ತೆ, ಮಾನಸಿಕ ತೊಂದರೆ ಕೊಡುತ್ತೆ, ಧನ ಬರೋದಿಲ್ಲ, ಧನ ಹಾನಿ ಕೂಡ ಆಗುತ್ತೆ, ಉನ್ನತಿ ಆಗಲ್ಲ, ಕುಟುಂಬ ಕಲಹ, ಪರಸ್ಪರದಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತವೆ, ಮನೆಯಲ್ಲಿ ಸಕಾರಾತ್ಮಕ ಊರ್ಜನೆ ಬರಲ್ಲ, ಅದು ನಾಶವಾಗಿ ಬಿಡುತ್ತೆ. ಹೀಗಾಗಿ ಜಾತಕದಿಂದಲೂ ಕೂಡ ಇದನ್ನು ತಿಳ್ಕೋಬಹುದು. ಇನ್ನು 5ನೇ ದೊಡ್ಡ ಬಹು ವಾಸ್ತು ದೋಷ ಏನಿರುತ್ತೆ, ಮನೆಯ ಮುಖ್ಯ ದ್ವಾರ ಇರುತ್ತೆ. ಮನೆಯ ಮುಖ್ಯ ದ್ವಾರದ ಮುಂದೆನೆ ಬೇಡವಾದ ವಸ್ತುಗಳು ಬರ್ತವೆ. ಉದಾಹರಣೆಗೆ, ಈಗ ಎನರ್ಜಿ ಮನೆ ಒಳಗಡೆ ಬರೋಕೆ ಅವು ದಾರಿನೇ ಬಿಡಲ್ಲ, ಅಡ್ಡದಾಗಿ ಬರ್ತವೆ. ಉದಾಹರಣೆಗೆ ಎಲೆಕ್ಟ್ರಿಕ್ ಕಂಬಗಳು ಬರ್ತವೆ, ಅಥವಾ ವೃಕ್ಷಗಳು ಹಚ್ಚಿರ್ತಾರೆ, ವೃಕ್ಷಗಳು ಮನೆಯ ಬಾಗಿಲ ಮುಂದೆನೇ ಬಂದು ನಿಂತುಬಿಡ್ತವೆ. ಕೆಲವೊಮ್ಮೆ ಕಂಬಗಳು ಕೆಟ್ಟಿರ್ತಾರೆ. ಹೀಗಾಗಿರೋದ್ರಿಂದ ಏನಾಗ್ಬಿಡುತ್ತೆ, ಮನಸ್ಸಿನಲ್ಲಿ ಮನೆಯಲ್ಲಿ ದುಡ್ಡು ನಿಲ್ಲಲ್ಲ, ಈ ಅಪಾರ್ಚುನಿಟಿ ಬರ್ತವೆ ಬಟ್ ವೇಸ್ಟ್ ಆಗ್ತವೆ. ಇವು ಲೂಸ್ ಆ್ಯಂಡ್ ಮಿಸ್ ದ ಅಪಾರ್ಚುನಿಟೀಸ್. ಮಾನಸಿಕವಾಗಿ ಅಶಾಂತಿ ಇರ್ತದೆ, ಕುಟುಂಬದಲ್ಲಿ ವಿವಾದ ಆಗುತ್ತೆ, ಆಮೇಲೆ ಬಾಧೆಗಳು ಬರ್ತವೆ, ಸಫಲತೆ ಸಿಗಲ್ಲ ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಪರಿವಾರದಲ್ಲಿ ಅಸಂತೋಷವಾಗುತ್ತೆ. ಸೊ ಹೀಗಾಗಿ ಏನು 5 ಅಂಶಗಳು. ಈಶಾನ್ಯ ಕೋಣೆ ಕ್ಲಿಯರ್ ಆಗಿರಬೇಕು, ಈಶಾನ್ಯದಲ್ಲಿ ಶೌಚಾಲಯ ಇರಬಾರ್ದು, ನೈಋತ್ಯದಲ್ಲಿ ನೀರು ಇರಬಾರ್ದು, ಬ್ರಹ್ಮಸ್ಥಾನ ಕ್ಲಿಯರ್ ಆಗಿರಬೇಕು, ಮನೆಯ ಮಧ್ಯಭಾಗ ಮತ್ತು ಮನೆಯ ಮುಂದೆ ಏನು ವೃಕ್ಷ, ಕಂಬ, ಎಲೆಕ್ಟ್ರಿಕ್ ಕಂಬ ಇವು ಇರಬಾರ್ದು. ಆ ರೀತಿ ನೋಡ್ಕೋಬೇಕು. ವೀಕ್ಷಕರ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ
ಗುರುದೇವದತ್ತ ಸಬ್ಸ್ಕ್ರೈಬ್ ಅತ್ರಿಪುತ್ರ 007.